ನಿಜವಾಗ್ಲೂ ಹೇಳ್ಬೇಕಂದ್ರೆ ಇವತ್ತು ತುಂಬ ಶುಭ ದಿನ ಅಂತ ಅನ್ಸ್ಕೋಬೋದು. ಯಾಕಂದರೆ ನಟಸಿಂಹ ನಂದಮೂರಿ ಬಾಲಕೃಷ್ಣರವರ 66ನೇ ಹುಟ್ಟುಹಬ್ಬದ ಪ್ರಯುಕ್ತ ಮುಳಬಾಗಿಲು ತಾಲೂಕಿನ ನಮ್ಮ ರಾಧಿಕಾ ಚಿತ್ರಮಂದಿರದಲ್ಲಿ ಏನು ಒಂದು ಅಭಿಮಾನಿಗಳ ಒಂದು ಸಂಭ್ರಮ ಆಚರಣೆ ಮಾಡಬೇಕು ಹುಟ್ಟುಹಬ್ಬದ ಅಂತ ಸೇರಿದಾಗ ಪ್ರತಿಯೊಬ್ಬರು ನಮ್ಮ ಮುಳಬಾಗಿಲು ತಾಲೂಕಿನ ನಂದಮೂರಿ ಅಭಿಮಾನಿಗಳು ಪ್ರತಿಯೊಬ್ಬರು ಇದಕ್ಕೆ ಕೈ ಜೋಡಿಸಿ ಪ್ರತಿಯೊಬ್ಬರು ಮುಂದೆ ಬಂದು ಈ ಕಾರ್ಯಕ್ರಮವನ್ನು ಇಷ್ಟು ದೊಡ್ಡದಾಗಿ ಯಶಸ್ವಿ ಮಾಡಿ ಕೊಟ್ಟಿದ್ದಾರೆ. ಅವ್ರಿಗೆಲ್ರಿಗೂ ನಾನು ಧನ್ಯವಾದಗಳು ಹೇಳ್ತೀನಿ. ಅದೇ ರೀತಿ ಪದ್ಮಶ್ರೀ ಪದ್ಮಭೂಷಣ್ ಶ್ರೀ ನಂದಮೂರಿ ಬಾಲಕೃಷ್ಣರವರಿಗೆ ನಮ್ಮ ಕರ್ನಾಟಕದಿಂದ ಮುಳಬಾಗಿಲು ವತಿಯಿಂದ ನಾನು ಹುಟ್ಟುಹಬ್ಬದ ಶುಭಾಶಯಗಳು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಅವರು ಇನ್ನೂ 100 ವರ್ಷ ಆರೋಗ್ಯವಾಗಿರಬೇಕು, ಇನ್ನೂ ಉನ್ನತ ಮಟ್ಟಕ್ಕೆ ಹೋಗಬೇಕು, ಇನ್ನೂ ಐಶ್ವರ್ಯವಾಗಿರ್ಬೇಕಂತ ಕೋರ್ಕೊಳ್ತಾ, ಅದೇ ಅವರ ಹೆಸರಲ್ಲಿ ಬೆಳಗ್ಗೆ ಕಾಟೇರಮ್ಮನ ದೇವಸ್ಥಾನದಲ್ಲಿ ಒಂದು ಅಭಿಷೇಕ ಮಾಡಲಾಯಿತು. ಎಲ್ಲ ಅಭಿಮಾನಿಗಳೆಲ್ಲ ಸೇರಿಕೊಂಡು ಅವರಿಗೆ ಇನ್ನೂ ಹೆಚ್ಚಿನ ಸಿನಿಮಾಗಳು ತೆಗೆಯೋ ದೇವರು ಆ ಶಕ್ತಿ ಕೊಡಲಿ ಅಂತ. ಮತ್ತು ಅದೇ ರೀತಿ ಏನು ಬಸವತಾರ ಗ್ರಾಮ ಕ್ಯಾನ್ಸರ್ ಹಾಸ್ಪಿಟಲ್ ಏನು ಅವರು ಒಂದು ದೊಡ್ಡ ಮಟ್ಟದಲ್ಲಿ ಮಾಡಿ ಇವಾಗ ತೆಲಂಗಾಣದಲ್ಲಿ ಇದೆ, ಇವಾಗ ಆಂಧ್ರದಲ್ಲಿ ಒಂದು ಶಂಕುಸ್ಥಾಪನೆ ಮಾಡಿದ್ದಾರೆ. ಯಾಕಂದರೆ ಬಾಲಕೃಷ್ಣ ಮೇಲೆ ಇಷ್ಟೊಂದು ಅಭಿಮಾನಿಗಳಿಗೆ ಇಷ್ಟೊಂದು ಪ್ರೀತಿ ಇಷ್ಟು ವಯಸ್ಸಲ್ಲಿ ಅಂತಂದರೆ ಅವರು ಮಾಡೋ ಸೇವಾ ಕಾರ್ಯಕ್ರಮಗಳಿಗೆ ಪ್ರತಿಯೊಬ್ಬರು ಅವ್ರನ್ನ ಇಷ್ಟಪಡ್ತಾರೆ. ಯಾಕಂದರೆ ಪ್ರತಿ ಬಡವರಿಗೂ ಎಷ್ಟೊಂದು ನಾನು ಒಂದು 4-5 ಜನ ಕ್ಯಾನ್ಸರ್ ಪೇಷಂಟ್ ಕಳಿಸಿದ್ದೀವಿ ನಮ್ಮ ಲೆಟ್ರೇಟಿಂದ ಮುಳಬಾಗಿಲು ತಾಲೂಕು ವತಿಯಿಂದ. ಕೆಲವರಿಗೆಲ್ಲ ಅಷ್ಟೊಂದು ಅನುಕೂಲ ಮಾಡಿಕೊಟ್ಟು ಒಂದು ಕಡಿಮೆಯಲ್ಲಿ ಅವರಿಗೆ ಒಂದು ಕ್ಯಾನ್ಸರ್ ಗುಣಮುಖ ಆರೋಗ್ಯ ಥರ ಮಾಡಿದ್ದಾರೆ. ಅವರಿಗೆ ನಾನು ನಿಜವಾಗ್ಲೂ ಹಾಸ್ಪಿಟಲ್ ಸಿಬ್ಬಂದಿ ವರ್ಗಕ್ಕೆಲ್ಲ ನಾನು ಧನ್ಯವಾದಗಳು ತಿಳಿಸ್ತೀನಿ. ಅದೇ ರೀತಿ ನಮ್ಮ ಏನು ಕರ್ನಾಟಕ ಕನ್ವೀನರ್ ಕಾಂತಾರಾವ್ ಸರ್ ಅವರಾಗಲಿ ಮತ್ತು ನಂಬೂರು ಆಲ್ ಇಂಡಿಯಾ NBK ಫ್ಯಾನ್ಸ್ ಅಧ್ಯಕ್ಷರಾಗಿ ನಮ್ಮ ನಂಬೂರು ಸತೀಶ್ ಅವರಾಗಲಿ ನಮಗೆ ತುಂಬ ಒಂದು ಪ್ರೋತ್ಸಾಹ ಕೊಟ್ಟು ಬೆನ್ನಿನ ಬಾಗಿಲು ನಿಂತಿದ್ದಾರೆ. ಅವ್ರಿಗೂ ನಾನು ಮುಳಬಾಗಿಲು ತಾಲೂಕು ವತಿಯಿಂದ ಧನ್ಯವಾದಗಳು ತಿಳಿಸ್ತೀನಿ. ಅದೇ ರೀತಿ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲ ಗಣ್ಯರಿಗೂ ಒಂದು ಅನಿತಾ ಭಾವಿಸಬೇಡಿ ಹೆಸರಿಲ್ಲ ಅಂತ ನಮ್ಮ ಥಿಯೇಟ್ರ್ ಮಾಲೀಕರ ಅಣ್ಣವರಿಗೆ ಆಗಲಿ ಎಲ್ಲ ಗಣ್ಯರಿಗಾಗಲಿ ನಾನು ನಿಜವಾಗಲೂ ಅಭಿನಂದನೆ ಕೆಲಸ. ನಿಮ್ಮ ಪ್ರೋತ್ಸಾಹ ಇದೇ ರೀತಿ ನಮ್ಮ ಮೇಲೆ ಇರಬೇಕು. ಯಾಕಂದರೆ ಈ ನಂದಮೂರಿ ಅಭಿಮಾನಿ ಬಳಗ ವತಿಯಿಂದ ಇನ್ನೂ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಕೆಲಸಗಳು ಮಾಡ್ಕೊಂಡು ಹೋಗ್ಬೇಕಂತ ನಾನು ಎಲ್ಲರಲ್ಲಿ ಬೇಡ್ಕೊಳ್ತೀನಿ. ಅದೇ ರೀತಿ ಇವತ್ತು ಇನ್ನು ಕೆಲವು ಶಾಲಾ ಮಕ್ಕಳಿಗೆ ಇದು ಕಲಿಕಾ ಸಾಮಗ್ರಿ ಕಿಟ್ ಕೊಡಬೇಕು. ಅದಕ್ಕೆ ಎಲ್ಲ ಟೈಮ್ ಫಿಕ್ಸ್ ಮಾಡಿದ್ದೀವಿ. ಅದರಿಂದ ಇಲ್ಲಿ ಕಾರ್ಯಕ್ರಮ ಮುಗಿಸ್ಕೊಂಡು ಫಸ್ಟು ಗೊಲ್ಲಲ್ಲಿಗೆ, ಆಮೇಲೆ ಮತ್ತು ನಮ್ಮ ಮುಳಬಾಗಿಲು ವೀರಭದ್ರ ನಗರದಲ್ಲಿ ಒಂದು ಶಾಲೆಗೆ, ಆಮೇಲೆ ಲಾಸ್ಟ್ ಒಂದು ಸುಬ್ದೊಡ್ಡಿಗೆ ಹೋಗಬೇಕು. ದಯವಿಟ್ಟು ಅಭಿಮಾನಿಗಳೆಲ್ಲ ಬರೋರು ಬನ್ನಿ ದಯವಿಟ್ಟು ಜೊತೆಯಲ್ಲಿ. ಈ ಕಾರ್ಯಕ್ರಮ ಇದಾದ ಮೇಲೆ ಎಲ್ಲರೂ ಊಟದ ವ್ಯವಸ್ಥೆ ಇದೆ, ಅನ್ನದಾನ ಇದೆ, ಅನ್ನದಾನ ಮಾಡಿಕೊಂಡು ಇಲ್ಲಿಂದ ಹೋಗ್ಬೇಕಂತ ನಾನು ಎಲ್ಲರಲ್ಲಿ ಕಳಕಳಿ ಮನವಿ ಮಾಡಿಕೊಟ್ಟೆ. ಮತ್ತು ನಾನು ಪ್ರತ್ಯೇಕವಾಗಿ ಹೇಳ್ಬೇಕಂದ್ರೆ ನಮ್ಮ ಚಿನ್ನಪ್ಪಯ್ಯನ NT ರಮಣನ್ನ, ನಮ್ಮ ಇವರು ನಮ್ಮ ಸತ್ಯಣ್ಣ ಅವರಾಗಲಿ, ಯಾಕಂದರೆ ಇವರೆಲ್ಲ ಮೊದಲಿಂದ ಬೆಳೆಸ್ಕೊಂಡು ಬಂದಿದ್ದಾರೆ. ಅವರು ನಮ್ಮ ಸುಮಾರು ಜನ ದಯವಿಟ್ಟು ಅನಿತಾ ಭಾವಿಸಬೇಡಿ, ನಮ್ಮ ಮುನ್ರಾಜಣ್ಣ ಅವರು ಆಗ್ಬೋದು, ಶಿವಣ್ಣ, ನಮ್ಮ ಸತ್ಯಣ್ಣ ಅವರು, ಸುಮಾರು ಜನ ನಮ್ಮ ಶಿವರಾಜ್ ಫ್ರೆಂಡು, ನಮ್ಮ ಇಲ್ಲಿ ಇವರಿದ್ದಾರೆ ನಾನು NTR ಸೋಮಣ್ಣ ಅಂತ ಕರೀತೀನಿ, ಎಲ್ಲಿದ್ದಾರೆ ಸೋಮಣ್ಣ ಅವರು. ಯಾಕಂದರೆ ಪ್ರತಿಯೊಂದು ಅವರು ಬ್ಯಾತ್ನೂರಿಂದ ಬಂದು ನಿಜವಾಗ್ಲೂ ಅವರೊಂದು ಎಷ್ಟ ರೀಲ್ಸ್ ಮಾಡಿಸಿ ಇವಾಗ ಬಾಲಯ್ಯ ಅವರು ನಾವು ನಿಜವಾಗ್ಲೂ ಜೂನಿಯರ್ ಬಾಲಯ್ಯ ಅಂತ ಕರಿತೀನಿ. ಎಲ್ಲಿದ್ದಾರಪ್ಪ? ನಮ್ಮ ಅಲ್ಲೇ ಇದ್ದಾರೆ, ಮುಂದೆ ಬರ್ಬೇಕು ನೀವು. ಮತ್ತು ನಮ್ಮ ಮುದಿಗೇರಿಯಿಂದ ಅನೇಕ ಜನ ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ಪ್ರತಿಯೊಬ್ಬರು ಬಂದಿದ್ದಾರೆ. ಅದೇ ರೀತಿ ನಮ್ಮ ಈ ಥಿಯೇಟ್ರಲ್ಲಿ ನಮ್ಮ ಸೋಮಣ್ಣ ಅವರಿದ್ದಾರೆ, ಅವರು ಇದಕ್ಕೆಲ್ಲ ಒಂದು ಸಹಕಾರ ಕೊಟ್ಟು. ರವೀಣ್ ಅವರು ಬಂದಿಲ್ಲ, ನಮ್ಮ ಜಾನಿ ಬಾಯಿ, ಅಪ್ಸರು, ತನ್ವೀರನ್ನ, ಸುಮಾರು ಜನ ಇದ್ದಾರೆ ಇನ್ನೂ ಬಂದಿಲ್ಲ. ದಯವಿಟ್ಟು ಎಲ್ಲ ನಮ್ಮ ಮೇಯ್ನಾಗಿ ನಮ್ಮ ಚಿನ್ನಿ ಹರಿ, ಯಾಕಂದರೆ ಯಾವುದೇ ಕಾರ್ಯಕ್ರಮ ಆದರೂ ನಮ್ಮ ರಮೇಶ, ಚಿನ್ನಿ, ಹರಿ ಇವರೆಲ್ಲ ಟೀಮು, ಚಂದ್ರ, ಅನೇಕ ಜನ, ಪ್ರಭಾಕರ್, ದಯವಿಟ್ಟು ಅನಿತಾ ಭಾವಿಸ್ಬೇಡಿ, ಸುಮಾರು ಜನ ಇದ್ದಾರೆ. ಎಲ್ಲದಕ್ಕಂತೂ ಮಿಗಿಲಾಗಿ ನಾನು ನಮ್ಮ ಮೀಡಿಯಾ ಅವರು ನನಗೆ ನಿಜವಾಗ್ಲೂ ಒಂದು ಅಣ್ಣ ತಮ್ಮಂದಿರ ಥರ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ನಾವು ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದೇವೆ ಅಂತ ಅವರು ನಿಜವಾಗ್ಲೂ ಬರ್ತಾರೆ, ಇದು ಮಾಡಿದ್ದಾರೆ. ನಾನು ಮೀಡಿಯಾ ಅವರಿಗೆ ನಾನು ನಿಜವಾಗ್ಲೂ ತಲೆಬಾಗಿ ನಮಸ್ಕಾರ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಮಾತ್ರ ಹೇಳಿ ಈ 2 ಮಾತು ಮಾತಾಡೋಕ್ಕೆ ಅವಕಾಶ ಕೊಟ್ಟ ಎಲ್ರಿಗೂ ಹೊಂದಿಸ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.
ಹೇಳಿ ಅಲ್ಲ ಒಂದು